ನಿಮ್ಗೆ ಇರಿಟೇಟ್ ಆಗುತ್ತಾ ಬ್ರೋ? ತುಂಬಾ ಚಿಕನ್ ಮುಟ್ಟೆ ಹೇಳ್ಬಿಡು, ಅದು ಚಿಕನ್ ಅಲ್ಲ ನನ್ನ ಫೇವ್ರೆಟ್ ಮಟನ್ ಮುಟ್ಟೆ ಹೇಳ್ತಿನ್ಬೇಕು. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಜ್ಞಾರ್ಯ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ಮೇಲಿಂದ ತುಂಬ ಸಿನ್ಸಿಯರಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಗ್ಗೆ ಹೇಳಬೇಕು ಅಂದರೆ, ನಾನು ನಮ್ಮ ಅಕ್ಕ ಇಬ್ಬರು ನನ್ನ ಕಸಿನ್ ಮೀಟ್ ಮಾಡೋದಕ್ಕೆ ಅಂತ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅಂತ ಬೆಳಗ್ಗೆ ಬೇಗ ಇದು ಕೆಲಸ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಕ್ಕಂಗೆ ರಜಾ ಸಿಕ್ಕಿಲ್ಲ, ಅವಳು ಹೋಗಿ ಅಲ್ಲಿನ ಕೆಲಸಕ್ಕೆ ಲಾಗಿನ್ ಆಗಬೇಕು. ಈ ಥರ ಯಾವಾಗಲೂ ಎಲ್ಲಾದರೂ ಹೋಗಬೇಕು ಅಂದರೆ ಬೇಗ ಕೆಲಸ ಮುಗಿಸ್ತೀನಿ. ನಮ್ಮ ಅಮ್ಮ ಕೂಡ ರೇಗಿಸ್ತಾ ಇರ್ತಾರೆ, ಎಲ್ಲಾದರೂ ಹೋಗಬೇಕು ಅಂದರೆ ಏನು ಪಟ ಅಂತ ಮಾಡಿಬಿಡ್ತಿ ಅಲ್ವಾ ಅಂತ. ರೆಡಿಯಾಗಿ ನಮ್ಮ ಚಿಕ್ಕ ಮಾಮ ಮನೆ ಹತ್ರ ಹೋಗ್ತಾ ಇದ್ದೀನಿ, ಅವರೇ ಬಿಡ್ತಾ ಇರೋದು. ಮಗ ಹೆಂಗೆಂಗೋ ಮಾಡ್ಕೊಂತ ಇದ್ದೀನಿ, ಅದನ್ನೇ ತೆಗಿಯೇ ಮಕ್ಕ. ಮುಖ ಅಲ್ಲ ಮಕ್ಕ. ಬಾಯ್. ಇನ್ನೂ ಬೆಳಗ್ಗೆ 8 ಗಂಟೆ, ಇಷ್ಟೊತ್ತಿಗೆ ಬೇರೆ ದಿನ ಆಗಿದ್ರೆ ಇನ್ನೂ ಇವಾಗ ಕಂಡುಬಿಡ್ತಾ ಇದ್ದೆ. ಅಂದರೂ ಬಸ್ ಹತ್ತೋದೇ ಇವಾಗ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಅಲ್ಲೋದ್ರೆ ಬಸ್ ನಿಲ್ಲಿಸಲ್ಲ, ನಿಲ್ಲಿಸೋ ಬಸ್ ಯಾವುದು ನಮ್ಮೂರಿಗೆ ಹೋಗಲ್ಲ, ಹೋಗೋ ಬಸ್ ಯಾವುದು ಸೀಟ್ ಖಾಲಿ ಇರಲ್ಲ. ಬಟ್ ಇವತ್ತು ತುಂಬ ಬೇಗ ಹೋಗಿದ್ದರಿಂದ ಒಂದು 10 ಮಿನಿಟ್ಸಿಗೆಲ್ಲ ಬಸ್ ಸಿಕ್ಬಿಟ್ಟು. ಬಟ್ ಸೀಟ್ ಯಾವುದೂ ಇರಲಿಲ್ಲ, ತುಂಬ ಹಿಂದೆ ಇತ್ತು, ಅಂದರೆ ಲಾಸ್ಟ್ ಸೀಟಲ್ಲಿ ಮಾತ್ರ ಖಾಲಿ ಇದ್ದಿತ್ತು. ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರು ಹೋಗಿ ಕೂತ್ಕೊಂಡ್ವಿ. ಆದರೆ ನನಗೂ ನಮ್ಮ ಅಕ್ಕಂಗೂ ಇಲ್ಲ, ನಮ್ಮ ಕಸಿನ್ಸ್ಗೆ ಆಗಿರ್ಬೋದು ಬಸ್ಸಲ್ಲಿ ಓಡಾಡೋದು ಅಂದರೆ ತುಂಬ ಇಷ್ಟ. ಲೈಕ್ ಒಂಥರ ಚೆನ್ನಾಗಿರುತ್ತೆ. ಆದರೆ ಇವತ್ತು ತಿಂಡಿ ತೊಗೊಂಡು ಹೋಗೋದೇ ಮರ್ತೋಗ್ಬಿಟ್ಟಿದ್ವಿ. ಹಾಗೋ ಈಗ ಒಂದೆರಡು ಚಾಕ್ಲೇಟ್ ಇತ್ತು, ಅದನ್ನೇ ತಿಂದ್ಕೊಂಡು ಕಾಲ ಕಳೆದ್ವಿ. ಇದೆಲ್ಲ ಹೆಜ್ಜೆ ಮಾಡಿಲ್ಲ ಸುಮ್ಮನೆ. ನಾನು ಬೆಳಿಗ್ಗೆ ನಿಮಗೋಸ್ಕರ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ, ಬರಬೇಕು. ಇವತ್ತು ಹೋಗೋ ಪ್ಲ್ಯಾನ್ಸ್ ಏನೂ ಇರಲಿಲ್ಲ. ಬಟ್ ಸಡನ್ನಾಗಿ ಆಗಿದ್ದು, ನನ್ನ ತಂಗಿ ಅಜ್ಜಿ ಮನೆಗೆ ಬಂದಿದ್ಲು ಹಾಲಿಡೇಸ್ಗೆ ಅಂತ. ಅಲ್ಲಿ ಎಲ್ಲ ಹೊರಗೆ ಹೋಗ್ತಾಯಿದ್ರು, ಅವಳೊಬ್ಬಳೇ ಇರ್ತೀನಿ ಅಂತ ನಮಗೆಲ್ಲ ಬರೋಕ್ಕೆ ಹೇಳಿದ್ಲು. ಈ ಥರ ಸಿಗೋ ಚಾನ್ಸ್ನ ಬಿಡೋಕ್ಕಾಗುತ್ತೆ ಅಂತ ಹೊರಟ್ಬಿಟ್ವಿ. ಈ ಊರಂತೂ ತುಂಬ ಫೆಮಿಲಿಯರ್, ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಬೆಳೆದಿದ್ದು, ಅಂದರೆ ಐ ಥಿಂಕ್ ಒಂದು 5th ಸ್ಟ್ಯಾಂಡರ್ಡ್ವರೆಗೂ ಬೆಳೆದಿದ್ದಿಲ್ಲೇ ನಾನು. ಒಂಥರ ತುಂಬ ಮೆಮೊರೀಸ್. ಅಂತೂ ಇಂತೂ ಮನೆಗೆ ರೀಚ್ ಆದ್ವಿ. ತುಂಬ ಹೊಟ್ಟೆ ಹಸಿತಿತ್ತು, ಆಗಲೇ 11 o'clock ಆಗಿತ್ತು ಅನಿಸುತ್ತೆ. ಹೋಗಿದ ತಕ್ಷಣ ಫಸ್ಟು ಇಬ್ಬರು ಊಟ ಹಾಕ್ಕೊಂಡು ತಿಂದ್ಬಿಟ್ವಿ. ಅವಳು ಹೋಗಿ ಆಮೇಲಿಂದ ತಿಂದಿದ ತಕ್ಷಣ ಲಾಗಿನ್ ಆದಳು, ಮತ್ತು ನನಗೆ ಟೀ ಮಾಡು ಅಂತ ಹೇಳಿದ್ಲು. ನಾನು ಟೀ ಮಾಡಬೇಕಾದ್ರೆ ಅದ್ರೊಳಗೆ ಹಂಗೆ ಮಸಾಲಾ ಚಾಯ್ ಅಂತ ಪೌಡರ್ ಎಲ್ಲ ಇತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಇವತ್ತು. ಇದು ಎಷ್ಟು ಜನಕ್ಕೆ ಅನಿಸುತ್ತೆ ಎಲ್ಲ ಗೊತ್ತಿಲ್ಲ. ನನಗೆ ತುಂಬ ದೊಡ್ಡ ಅಡುಗೆ ಮಾಡಿದ್ರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಬಟ್ ಟೀ ಎಲ್ಲ ಮಾಡು ಅಂದರೆ ಒಂಥರ ಬೇಜಾರು. ಏನಕ್ಕೆ ಅಂತ ಗೊತ್ತಿಲ್ಲ, ಅದು ಬೇಜಾರ ಎಲ್ಲ ಏನೋ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಮಸಾಲೆ ಚಾಯ್ ಟೇಸ್ಟ್ ಮಾಡ್ತೀನಿ ಹೆಂಗಿರುತ್ತೆ ಅಂತ. ಚೆನ್ನಾಗಿ ಮಾಡಿದ್ಯಾ? ಟೇಸ್ಟ್ ಮಾಡಿದಾದರೆ ಮಸಾಲೆ ಚಾಯ್ದು ಪೌಡ್ರ್ ಎಲ್ಲ ಇತ್ತು, ಹಾಕ್ತಾರೆ. ಸಕ್ಕರೆ ಎಷ್ಟು ಹಾಕಿದ್ಯಾ? ಒಂದು 4 ಸ್ಪೂನು ಕರೆಕ್ಟಾಗಿ ಹಾಕಿದ್ಯಾ? ನೋಡು ಪುಡಿ. ನಾಟ್ ಬ್ಯಾಡ್. ಪರವಾಗಿಲ್ಲ, ಬೆಂಗಳೂರಲ್ಲಿ ಮಾಡೋದ್ಕಿಂತ ಇಲ್ಲೊಂಚೂರು ಚೆನ್ನಾಗಿ ಮಾಡಿದ್ಯಾ. ನಾಟ್ ಬ್ಯಾಡ್, ನನ್ನ ರೇಂಜಿಗೆ ತುಂಬ ಚೆನ್ನಾಗುತ್ತೆ. ತಾನೇ? ಹೌದೌದು. ಮಸಾಲೆ ಚಾಯ್ ಇದು ಹಿಂಗೆ ಓಪನ್ ಮಾಡಿದ್ರೆ ಒಳಗಡೆ ಕಪ್ಪಿರುತ್ತೆ ನೋಡು, ಅದು ಎಲ್ಲ ಹಾಕಿದ್ದೀವಿ. ಕಾರ್ಡಮಮ್, ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಕುಮಾವೋ. ಇದೆ ಮುಂದೆ ಬೋಳ ಕಾಣಿಸುತ್ತೆ. ಪೋಸ್ ಕೊಡ್ಕೊಂಡು ಕೂತಲ್ಲಿ ನೋಡಿ. ಇವಾಗ ತಿಂಗಳಾನ್ಗಟ್ಲೆ ಮಾತಾಡಿದ್ರು ನಡೀದೇ ಇರೋ ಒಂದು ವಿಷಯ ಮಾಡ್ತಾ ಇದ್ದಾರೆ, ಅಂದರೆ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾವಾಗ ಹೋಗಿದ್ರೆ ಕೇಳಿದೆ ಎಲ್ಲ ಸುಮ್ಮನೆ ಆಗೋದ್ರಿ. ಹೇಳಿ ಬ್ರೋ, ಹೋಗೋಣ ಜುಲೈಯಲ್ಲಿ. ಎಲ್ಲಿಗೆ ಹೋಗೋದೇ ಹೇಳು. ಎಲ್ಲಾರು ಹೋಗೋಣ ನಡಿ ಒಂದು ಕಡೆ. ರೆಸಾರ್ಟ್ ಸುಮ್ಮನೆ ರೆಸಾರ್ಟ್ಗೆ ಹೋಗಿ ಬರೋದಾ? ಅದೇ ಬೆಸ್ಟ್ ಬ್ರೋ. ಎಲ್ಲೋಯ್ತೀಯಾ? ಕೂರ್ಗ್ ಹೋಗಿ ಚೆನ್ನಾಗಿರುತ್ತೆ. ಫುಲ್ ರೇನಿ ವೆದರ್ ಇರುತ್ತೆ, ಆಸಮ್ ಆಗಿರುತ್ತೆ. ಕೂರ್ಗ್ ಹೋಗ್ಬಿಟ್ಟು ರೆಸಾರ್ಟ್ಗೆ ಹೋಗೋದು. ಕೂರ್ಗಲ್ಲಿ ನಂಗೆ ಗೊತ್ತಿರೋರು ಬೇಜಾನ್ ಜನ ಅವರೇ ಬ್ರೋ. ಹಂಗಾರೆ ಕೇಳು.
ಮಧ್ಯಾಹ್ನ ಎಲ್ಲ ಹೀಗೆ ಮಾತಾಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಫ್ಯಾಮಿಲಿ ಎಲ್ಲ ಹೊರಗೆ ಹೋದ್ರು. ನಾವು 3 ಜನ ಇನ್ನೇನು ಮಾಡೋದು ಅಂತ ಹಿಂಗೆ ಮಾಡ್ಕೊಂಡು ಕೂತಿದ್ವಿ. ನಮ್ಮ ಅಕ್ಕ ಅಂತೂ ಇನ್ನೂ ಕೆಲಸ ಮಾಡಿಕೊಂಡೇ ಕೂತಿದ್ಲು. ನಾನು ಸ್ವಲ್ಪ ಹಾಗೆ ಮೊಬೈಲ್ ನೋಡ್ತಾ ಇದ್ದೆ. ಇನ್ನೂ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿತ್ತು, ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಏನೇನು ಮಾಡ್ತಿದ್ಯಾ ಕುಸುಮ? ಸ್ಕಿನ್ ಕೇರ್ ಹೆಣ ಥರ ಮಾತಾಡ್ತೀಯಲ್ಲಮ್ಮ. ಸ್ಕಿನ್ ಕೇರ್ ರುಟೀನ್ ಇಂದ ಬರೀ ಮಾತೇ ಆಯಿತು ಕೆಲಸ ಮಾಡು ಅಂದರೆ. ಅವ್ರೇನು ಮಾಡ್ತಾವ್ರೆ, ಇವ್ರೇನು ಮಾಡ್ತಾರೆ, ನಾಳೆ ಡಿನ್ನರಿಗೆ ಎಲ್ಲ ಹೋಗೋದು, ಅಲ್ಲೇನು ತಿನ್ನೋದು. ಕೆಲಸ ಮಾಡ್ರಿ, ಬಿಟ್ಟು ಕೊಡ್ತಾರ ಕಾಸನ್ನ. ಆ ವರ್ಕ್ನ ನಾನು ನೋಡ್ಲ ಒಂಚೂರು. ಓ ಸ್ಲಿಪ್ಪರ್ ಚೆನ್ನಾಯ್ತಲ್ವ ಅವಳದು. ನಂದಲ್ಲೇಮ್ಮ ನಮ್ಮ ನೋಡೆ, ನಿಂದೆಲ್ಲ ಐತೆ. ಸರ್ಚ್ ಮಾಡೆ ಪ್ರಜ್ಞಾ ಆರ್ಯ ಯೂಟ್ಯೂಬ್ ಚಾನಲ್. ಸೀಮಾ ಬ್ಯೂಟಿ. ನಿಂದೆ ನೋಡೆಮ್ಮ, ಬೇಕಾರೆ ಹಾಕ್ಯಮ್ಮ, ನಿಂದು ವೀಡಿಯೋಗೆ ಮಾಡ್ಕೊಳ್ಳೆಮ್ಮ. ಸಬ್ಸ್ಕ್ರೈಬ್ ಆಗ್ಯಮ್ಮ. ಸಬ್ಸ್ಕ್ರೈಬ್ ಆಗಿಲ್ಲ ಕಣಿ ಬ್ರೋ. ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬ್ರೋ ನನ್ನ ಚಾನಲ್ಗೆ. ಯಾ ದಿಸ್ ಗರ್ಲ್. How dare you? Bro, I seriously don't know. Seema. Oh, so many videos. ನೋಡಿ ಬ್ಯೂಟಿ. ಇಲ್ಲಿ ನಾವೆಲ್ಲ ಹೋಗಿದ್ವಲ್ಲ. ನೀನು ಬರ್ತೆ ಇಷ್ಟರಲ್ಲೇ ತಡಿ. ಸ್ಟಾರ್ಟ್ ಆಯ್ತು. ಪ್ರಜ್ಞಾ ಹುಷಾರು ಕಣೆ, ಟ್ರಿಬಲ್ಸ್ ಇದ್ದೀವಿ, ಮಳೆ ಬೇರೆ ಬಂದೈತಿ. ಸಾಕು ನಡಿ, ಏನು ರೇಸ್ಕೋಗ್ತಿದ್ಯಾ? ಹೆಂಗೋ ಸ್ಟಾರ್ಟ್ ಆಗಿತ್ತು ಅದು, ಅದನ್ನು ನಿಲ್ಸಿಲ್ಲ. ಪ್ರಜ್ಞಾಂದು ಹೊಸ ಫೋನಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ, ಬಿದ್ದರೆ ಒಳ್ಳೆ. ಜಾರ್ಗಿರ್ ಬೀಳ್ಸ್ಕಿಲ್ಸಿಯ ಪ್ರಜ್ಞಾ, ಸೀರಿಯಸ್ ಆಗಿ ಫಸ್ಟ್ ನಿನ್ನ ಮೊಬೈಲ್ನೇ ಎಸೆಯೋದು ನಾನು. ಇವಾಗ ಊಟ ಟೈಮ್ ಆಗಿತ್ತು. ನಮ್ಮ ಅಕ್ಕ ನಮಗೂ ಹಿಂಗೂ ಕಾಡಿ ಬೀಡಿ ಎಬ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ, ಏನಾದರೂ ತಿನ್ನೋಕೆ ತೊಗೊಂಬರೋಣ ಅಂತ. ಮಾಮ ಎಲ್ಲ ಹೋಗೋಕ್ಕೂ ಮುಂಚೆನೇ ಹೇಳೋಗಿದ್ರು ಒಂದು ಹೋಟೆಲಲ್ಲಿ ಫುಡ್ ಚೆನ್ನಾಗಿದೆ ಅಂತ, ಅಲ್ಲೇ ಹೋಗ್ತಾ ಇದ್ದೀವಿ. ಚಿಕನ್ ಟಿಕ್ಕಾ ತಗೊಳ್ಳೋಣ. ಚಿಕನ್ ಟಿಕ್ಕಾ ತೊಗೊಳ್ಳೋದ, ತಂದೂರಿ ತೊಗೊಳ್ಳೋದ? ಯಾವುದು ಚೆನ್ನಾಗಿರೋದು? ಟಿಕ್ಕನೇ ತಗೊಳ್ಳೋಣ. ತಂದೂರಿ ಒಂದೇ ಸಾಕಾ? ಫಿಶ್ ತಿಂತೇನೆ. ನಾನ್ ವೆಜ್ಜೇ ತಿನ್ನಲ್ಲ, ಫಿಶ್ ಬೋಲ್. ಸರಿ, ಇವಾಗ 2 ಕುಷ್ಕ, 1 ವಾಟ್ ಬಿರಿಯಾನಿ, ಮಂಚೂರಿಯನ್, ಯಾವುದು ಮಂಚೂರಿ, 1 ರೈಸು, ನಾವು 1 ಚಿಕನ್ ಟಿಕ್ಕಾ ಮತ್ತು 1 ಫಿಶ್ ಫ್ರೈ ಶೇರ್ ಮಾಡೋಣ ಅಲ್ವಾ ಬ್ರೋ? ಮನೆಗೇ ಪಾರ್ಸೆಲ್ ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಬೇಗ ಬೇಗ ತಿನ್ನಬೇಕು, ಮನೆಗೆ ಹೋದರೆ ಆರಾಮಾಗಿ ತಿಂದ್ಕೊಂಡು ನೆಟ್ಫ್ಲಿಕ್ಸಲ್ಲಿ ಏನಾದರೂ ನೋಡಿಕೊಂಡು ಪೀಸ್ ಆಗಿರ್ಬೋದು ಅಂತ. ನಮ್ಮ ಅಕ್ಕ ಲಾಗೌಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಇಮೇಲ್ ಏನೋ ಇದೆ ಅಂದ್ಲು. ಅದಕ್ಕೇ ನಾವು ಅಷ್ಟೊತ್ತಿಗೆ ಮೂವಿ ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಚೆನ್ನೈ ಎಕ್ಸ್ಪ್ರೆಸ್, ಬಟ್ ಅದು ಯಾಕೋ ಅಂತ ಗೊತ್ತಿಲ್ಲ, ನೆಟ್ಫ್ಲಿಕ್ಸಲ್ಲಿ ತೆಗೆದುಬಿಟ್ಟಿದ್ದಾರೆ. ಅದಕ್ಕೇ ಇವಾಗ ಹಾಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಕಭಿ ಖುಷಿ ಕಭಿ ಗಮ್ ಸಿಕ್ತು. ತುಂಬ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದನ್ನು ನೋಡಿದ್ದು, ಅದಕ್ಕೆ ಅದನ್ನೇ ನೋಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಯಾಕೋ ನಮ್ಮ ಅಕ್ಕ ಹಿಂಗೆ ಅದು ಇಷ್ಟ ಆಗದೆ ಸ್ವಲ್ಪ ಆಮೇಲಿಂದ ಬಯಸ್ಕೊಂಡಿದ್ದು ಉಂಟು. ಯಾಕಂದರೆ ಅವಳಿಗೆ ಸ್ವಲ್ಪ ಕಾಮಿಡಿ ಮೂವಿ ಬೇಕಿತ್ತಂತೆ, ಬಟ್ ಸೆಲೆಕ್ಟ್ ಮಾಡಿ ಹಾಕ್ಬಿಟ್ಟಿದ್ವಿ. ನಾವು ಚಂದನ ಹೇಗೆ ಮಾಡ್ತಿದ್ವಿ ಸ್ಕೂಲಲ್ಲಿ. ಅಂದ್ರು ಆವಣ್ಣನಾಗ ಯಾರನ್ನ ನೋಡಿಲ್ಲ ಬಿಡಿ ನಾವು. ಅಂದ್ರೆ ಆ ಅಣ್ಣ ತುಂಬಾ ಚೆನ್ನಾಗಿತ್ತು ಅಂತ ಅಲ್ಲ, ಅದಕ್ಕೇನೋ ಇತ್ತು. ಶಾರುಖ್ ಖಾನ್ ಹೊಡಿಸ್ದಂಗಿಲ್ವಾ? ಶಾರುಖ್ ಖಾನ್ ಅವನೇ ಮೇನ್ ಲೀಡ್ ಇದ್ರಲ್ಲಿ. ನೆನೆಸ್ಕೊತ ಅವನ ನೋಡು, ಹಂಗೆ ಗೊತ್ತಾಯ್ತು ನಿಮಗೆ.
ಸೆಕ್ಸಿ. ಅದೇ ಈಸ್ ಅಡಾಪ್ಟೆಡ್. ಅವ್ರಿಗೆ ಮಕ್ಕಳಿಲ್ಲ ನೋಡಿ ಹೇಳ್ತಾಳೆ ಇವಳಿಗೆ. ಬಂದ ಏನಲ್ವಾ ಆಯ್ತು. ಏನಾಯ್ತು? ಏನಾಗಲ್ವಾ? ಏನಾಗುತ್ತೆ? ಹುಡುಗಿ ಜೊತೆ ಬರ್ತಾನೇನೋ? ಇಲ್ಲ ಬರೋದೇ ಇಲ್ವೇನೋ? ಇವಳಿಗೆ ಫೀಲ್ ಆಗ್ತಾ ಇರ್ತಾನೆ ನನ್ನ ಮಗ ಬಂದ ಅಂತ. ಒಂದ್ 2 ನಿಮಿಷ ಲೇಟಾಗಿ ಬರ್ತಾನೆ. ತಾಯಿ ಕಳ್ಳು ಸುಳ್ಳು ಅಂತು. ಇವಾಗ ಬರ್ತಾನೆ ಬಂದ. ಡೀಟೇಲಿಂಗ್ ನೋಡಿ. ತಾಯಿ ಕಳ್ಳು ಕಣೋ. ಐ ಥಿಂಕ್ ನನಗೆ ನಾವೇನು ನೋಡ್ತಾ ಇರ್ತೀವಿ ಅನ್ನೋದಕ್ಕಿಂತ ಯಾರ ಜೊತೆ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಂದರೆ ಏನಾದರೂ ಇಲ್ಲಿ ಕಸಿನ್ಸ್ ನಾವು ಜೊತೆ ಇದ್ರೆ ನಗ್ತಾನೆ ಇರ್ತೀವಿ. ಬ್ರೋ ಇಮ್ಯಾಜಿನ್ ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ಕಾಜಲ್, ಕರೀನಾ ಕಪೂರ್, ಇವಳು ರಾಣಿ ಮುಖರ್ಜಿ, ಇಷ್ಟು ಜನ ಒಂದು ಮೂವಿ ಇನ್ನೆಷ್ಟು ಓಡಿರಲ್ಲ. ಬ್ರೋ ನಾವಿಬ್ರು 3 ಜನ ಇದೇ ತರ ಬಂಗ್ಲೆಯಲ್ಲಿ ಬದುಕಿದ್ರೆ ಚೆನ್ನಾಗಿರುತ್ತಲ್ವಾ? ಇವಾಗ ಈ ಬಂಗ್ಲೆಯಲ್ಲಿ ಬದುಕು ಒಂದಿನ. ನಮ್ಮೆಲ್ಲರಿಗೂ ಇದೊಂದು ಆಸೆ ಇದೆ, ಅಟ್ಲೀಸ್ಟ್ 1 ಮಂತ್ ಆದರೂ ಪರವಾಗಿಲ್ಲ ಇದೇ ಥರ ಎಲ್ಲರೂ ಜೊತೆಯಲ್ಲಿ ಏನು ಮಾಡ್ದಲ್ಲೇ ಸ್ಟೇ ಮಾಡಬೇಕು ಅಂತ. ಅಂದರೆ ಎಲ್ಲರೂ ಒಂದೊಂದು ವಹಿಸ್ಕೊಳ್ಳೋ ಥರ, ಒಬ್ರು ಅಡುಗೆ ಮಾಡೋದು, ಒಬ್ಬರು ಕೆಲಸ ಮಾಡೋದು, ಇನ್ನೊಬ್ಬರು ವರ್ಕ್ ಮಾಡೋದು. ನಮಗೆಲ್ಲ ಊಟ ಹಾಕೋದಕ್ಕೆ ಕಾಸು ದುಡಿಬೇಕಲ್ವ. ಅಂದರೆ ಸುಮ್ಮನೆ ಕೂತ್ಕೊಂಡು ಫನ್ನಾಗಿ ಮಾತಾಡ್ತಾ ಇರ್ತೀವಲ್ಲ, ಅವಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ರಿಯಾಲಿಟಿ ಡಿಫ್ರೆಂಟ್. ಅವಾಗ ಅಷ್ಟು ಇಷ್ಟ ಆಗಲ್ಲ. ನಿಮ್ಗೆ ಇರಿಟೇಟ್ ಆಗುತ್ತಾ ಬ್ರೋ? ತುಂಬ. ಹೌದಾ ಬ್ರೋ? ಸ್ವಲ್ಪ ಕಬಿ ಖುಷ್ ಕಬಿ ಗಮ್ ಅನ್ಸುತ್ತೆ. ನಾನು ಕವರ್ ಮಾಡು. ಚೆನ್ನಾಗಿಲ್ಲ. ಅದು ಬೆಳಕು ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಖಂಡಿತ. The next morning. ಬೆಂಗಳೂರಿಗೆ ಹೋಗ್ತೀವಿ ಕಣಮ್ಮ. ಬರ್ಬೇಕಿತ್ತು ಲಾಸ್ಟ್ ಅಷ್ಟೇ. ಇವತ್ತು ಬಂದು ಇವತ್ತು ಹೋಗ್ತೀನಿ ಅಷ್ಟೇ. ಬಂದಿದ್ದೀವಲ್ಲ, ನೀನೇ ಹೋಗ್ಬಿಡ್ತೀಯ? ಅಯ್ಯೋ ನಾನು ಬಂದು 1 ವಾರನೇ ಈ ಥರ ಬರೀ 1 ಡೇ 2 ಡೇಸ್ಗೆಲ್ಲ ನಾವು ಅವಾಗ ಬರ್ತಾ ಇರ್ತೀವಿ. ಆ ಥರ ಅವಾಗ ಏನು ಬರಲ್ಲ. ನೀವು ಬರೋದೇ ರೇರು. ಈ ಥರ ಎಲ್ಲ ಅನ್ಯಾಯ. ಬಾಯ್ ಮುಚ್ಚೆ. ನೀನ್ ಬರೋದ್ಕಿಂತ ನಾವೇ ಜಾಸ್ತಿ ಬರೋದು ಆಯ್ತಾ? ಬಾಯ್ ಮುಚ್ಚು. ನಾವು ಬಂದ್ರು 1 ದಿವಸ 2 ದಿವಸ ಇದ್ರೂ ಒಂದ್ ವಾರವರೆಗೂ ಕವರ್ ಮಾಡಲ್ವಾ? ಚಿಕನ್ ಮುಟ್ಟೆ ಹೇಳ್ಬಿಡು. ಅದು ಚಿಕನ್ ಅಲ್ಲ, ನನ್ನ ಫೇವ್ರೆಟ್ ಮಟನ್ ಮುಟ್ಟೆ ಹೇಳ್ತೀನಿ ಬೇಕಾದ್ರೆ. ಆದ್ರೆ ನೀನ್ ಮಾತ್ರ ಬರಲ್ಲ. ಈ ಮಾತು ನಾನು ಒಪ್ಪಲ್ಲ. ಇದು ಚಾನ್ಸೇ ಇಲ್ಲ. ಇದು ತುಂಬಾ ಸುಳ್ಳು, ತುಂಬಾ ಅನ್ಯಾಯ ಆಡ್ತಾರೆ ಇವರಿಬ್ರು. ಸೊಳ್ಳೆ ಸೊಳ್ಳೆ ಜೊತೆನೆ ಬಂದು ಕೂತಿದೀವಲ್ಲ, ಅದಕ್ಕೆ ವರ್ಷಕ್ಕೊಂದು 2 ಸಲ ಬಂದ್ರೆ ಆ ಡೇಟಿಗೆ ಬಂದು ನಾನು ಹೋಗ್ಬೋದಲ್ಲ. ರಿಟರ್ನ್ ಗುಬ್ಬಿ ಏನ್ ಹತ್ರ ಏನಿಲ್ಲ. ನಮಗೋಸ್ಕರ ನಾವು ಬರೋದೇ ಇವಳಿಗೋಸ್ಕರ. ನೀನು ನಮಗೋಸ್ಕರ ಅಂತ ಯಾವತ್ತು ಬಂದಿದ್ದೀನಿ? ನೆನ್ಸ್ಕೊ ಹೇಳು. ಏನಾದ್ರು ಇಲ್ಲಿ ಒಟ್ನಲ್ಲಿ ಇದೀನ ರೀಸನ್ ಬೇರೆ ಅಲ್ಲ ಬ್ರೋ. ಇವಾಗ ವಾಪಸ್ ನಮ್ಮ ಊರಿಗೆ ಹೋಗೋ ಟೈಮ್ ಆಯಿತು. ಅಂದರೂ ತುಂಬ ಬೇಗ ಹೊರಡಬೇಕಾಗಿತ್ತು, ಯಾಕಂದರೆ ಲೇಟ್ ಆಗುತ್ತೆ ಅಂತ. ಬಟ್ ಮಾಮ ಅವರು ಏನೋ ಆರ್ಡರ್ ಮಾಡಿದ್ದೀವಿ, ತಿನ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಅಂದರು. ಅಂದರೆ ಲೈಕ್ ಕಲ್ಮಿ ಥರ ಇರುತ್ತಲ್ಲ, ಅದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಾಗೆ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ತುಮಕೂರು ಹತ್ರ ಹೋಗ್ತೇವೆ, ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೋದು ಅಂದರು. ಅದಕ್ಕೆ ವೆಯ್ಟ್ ಮಾಡಿ ಅಲ್ಲಿಂದ ಬಂದು ಹೊರಟ್ವಿ. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್ ಅಂದರೆ ನಮ್ಮ ಬೆಂಗಳೂರಿಗೆ ಬಂದಿದ ತಕ್ಷಣ ಒಂದು ಸಮಾಧಾನ ಆಗುತ್ತೆ. ಲೈಕ್ ತುಂಬ ಜನಕ್ಕೆ ಅದು ಇರಿಟೇಟ್ ಆಗ್ಬೋದು. ನನಗಂತೂ ಆ ಟ್ರಾಫಿಕ್ಕು, ಆ ಲೈಟು, ಆ ಗಾಡಿಗಳು ಅದೆಲ್ಲ ನೋಡ್ತಾ ಇದ್ರಿ ಇನ್ನೂ ಒಂಥರ ಸಮಾಧಾನ ಆಗುತ್ತೆ. ಅಂದರೆ ಆ ಸೌಂಡಲ್ಲಿ ನನಗೆ ಪೀಸ್ ಸಿಗುತ್ತೆ. ಆಟೋ ಗೀಟೋ ಕೇಳೋಣ. ಇನ್ನು ನಿಮ್ಮ ಮನೆಗೆ ಹೋಗ್ಬೇಕು. ನಾವು ಮಾಡ್ಕೊಡ್ತೀವಿ ಇವತ್ತು. ನನ್ನ ಮಕ್ಕ ನೋಡ್ಕೊಂಡೆ. ಎಸ್, ಬಿಕಾಸ್ ನಮಗೆ ಬೇಕೇ ಬೇಕು. ಏನ ಬೇಕೇ ಬೇಕು? ಏನು ಬೇಕು? ಸ್ಕರ್ಟ್.
ಮನೇಲಿ ಈ ಥರ ಫ್ಯಾಷನ್ ಡಿಸೈನರ್ ಆದರೆ ಇದೇ ಪ್ರಾಬ್ಲಮ್ ಆಗೋದು. ಯಾರಿಗೆ ಮಾಡ್ತೀಯಾ? ಬರೋ ಅಷ್ಟೊತ್ತಿಗೆ ತುಂಬ ಲೇಟಾಗಿತ್ತು ಮತ್ತು ತುಂಬ ಸುಸ್ತು ಆಗಿತ್ತು. ಬಟ್ ನಮ್ಮ ಅಕ್ಕಂಗೆ ನಾಳೆ ಆಫೀಸ್ ಡಿನ್ನರ್ ಏನೋ ಇದೆ ಅಂತೆ. ಸೊ ಅದಕ್ಕೆ ಒಂದು ಸ್ಕರ್ಟು ಸ್ವಲ್ಪ ಆಲ್ಟ್ರೇಷನ್ ಇತ್ತು, ಅದನ್ನು ಇವಾಗ ಇಷ್ಟೊತ್ತಲ್ಲಿ ಮಾಡ್ಕೊಂಡು ಕೂತಿದ್ದೀನಿ. ಅದೇನೋ ಲೈಕ್ ಆಲ್ಮೋಸ್ಟ್ ಎಲ್ಲ ಟೈಲರ್ ಆಗಿರ್ಬೋದು, ಡಿಸೈನರ್ ಆಗಿರ್ಬೋದು, ಅವ್ರ ಮನೇಲೆಲ್ಲ ಕಲ್ತಿದ್ರೆ ಇದೆ ಅನಿಸುತ್ತೆ ಪಾಡು. ಸೊ ನನ್ನ ಕಾರ್ಯನ ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಅಷ್ಟರಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ನೀಟಾಗಿ ಕಾನ್ಸ್ಟೆಂಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.